ಕಾರು ಹೇಗಿದೆ? ನಮ್ದೇನ್ರಿ ಕಾರು? ನಮ್ ರಮೇಶ್ ಅಲ್ವಾ? ನಮ್ ರಮೇಶ. ಏನು ರಮೇಶ, ಯಾರ್ದು ಕಾರು? ನಂದೇ ಕಾರು, ಕರ್ಕೊಂಡ್ ಬಂದೆ. ಹೇಗಿದೆ? ಚೆನ್ನಾಗಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ರಮೇಶ. ನಮ್ಮನೆಗೂ ಒಂದು ಕಾರ್ ಬೇಕಾಗಿತ್ತು, ತುಂಬಾ ಚೆನ್ನಾಗಿದೆ. ನನಗೂ ಅರ್ಜೆಂಟ್ ಕೆಲಸ ಇದ್ರೆ ತಗೊಂಡ್ ಹೋಗ್ಬೋದು. ಮನೆ ಕಾರ್ ಆದ್ರೆ ಯಾರಾದ್ರೂ ಯೂಸ್ ಮಾಡ್ಕೋಬಹುದಪ್ಪ. ಅದಕ್ಕೆ ಹೇಗಿದೆ ಕಾರು? ಕಲ್ಲರ್ ಯಾಕೋ ಹಿಡಿಸ್ಲಿಲ್ಲಪ್ಪ. ನನ್ಗೂ ಹಾಗೆ ಅನ್ಸ್ತು. ಚೇಂಜ್ ಮಾಡ್ಬಿಡಣ. ತಕ್ಕೊಂಡಿದ್ದು ನಮ್ಮ ಫ್ಯಾಮಿಲಿಗೆ ಟಾಟಾ ಸುಮೋ ಒಳ್ಳೇದಿತ್ತು. ಅಣ್ಣ, ಟಾಟಾ ಸುಮೋ ಅಂತೆ ಪ್ಲಾನ್ ಮಾಡು. ಅಲ್ಲ ರಮೇಶ, ಇಷ್ಟೊಂದು ದುಡ್ಡು ಕೊಟ್ಟು ಕಾರ್ ತಂದೆಲ್ಲ ಅಪ್ಪನಿಗೆ ಗೊತ್ತಾಗ ಬೈಯಲ್ವಾ? ಅದನ್ನ ನಾನು ಅಡ್ಜಸ್ಟ್ ಮಾಡ್ತೀನಿ. ಪ್ರವಚನ ಚೆನ್ನಾಗಿ ಹೇಳ್ತಾರೆ ಕಣೋ. ನಾನು ಬರ್ತೀನಪ್ಪ. ಅಯ್ಯೋ ಮಾವ ಬಂದ್ರು. ಅಯ್ಯೋ ಮಾವಯ್ಯ. ಅಂಕಲ್ ಅಂಕಲ್ ಒಂದ್ ನಿಮಿಷ. ಮೆತ್ಗೆ ಮೆತ್ಗೆ ಮಾವಯ್ಯ ಬರ್ರಿ, ನಮ್ ಮನೆಯವ್ರ ಕಾರ್ ತಂದಾರ್ರಿ. ಚಲೋ ಐತ್ರಿ ಮಾವರ. 6 ಜನ ಕುತ್ಕೋಬಹುದ್ರಿ. ಹೌದಾ? ಚಲೋ ಐತ್ರಿ ಅಂಕಲ್. ಕಲರ್ ಸೆಲೆಕ್ಷನ್ ನಿಂದೇನಾ? ಏನು ರಮೇಶ, ಯಾರ್ದು ಕಾರು? ನನ್ ಫ್ರೆಂಡ್ ಅಪ್ಪ, ಅವನ ಹತ್ರ 2 ಕಾರ್ ಇತ್ತು. ಇವತ್ತು ಇನ್ನೊಂದು ಕಾರ್ ಡೆಲಿವರಿ ತಗೊಂಡ. ಗ್ಯಾರೇಜ್ ಅಲ್ಲಿ ನಿಲ್ಸಕ್ ಜಾಗ ಇಲ್ಲ, ಅದಕ್ಕೆ ನೀನ್ ಯೂಸ್ ಮಾಡು ಅಂತಂದ. ದುಡ್ಡಿಗೇನೋ ಮಾಡಿದೆ? ಅವ್ನ್ ದುಡ್ಡೇ ಬೇಡ ಅಂದ. ಯಾವಾಗಾದ ಅವಾಗ ಕೊಡು ಅಂದ. ಹಾಗಂತ ನಾವಾಗ ಮಾಡಕಾತ? ಅದಕ್ಕೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಟ್ಟು ತೀರ್ಸ್ಬಿಡೋಣ ಅಂತಿದ್ದೀನಪ್ಪ. ಹುಷಾರು, ಈಗಿನ ಕಾಲದಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ, ಆಕ್ಸಿಡೆಂಟ್ಸ್. ಶಾಬಾಷ್ ಕಣಯ್ಯ, ಎಂತ ಒಳ್ಳೆ ಸ್ನೇಹಿತರನ್ನ ಇಟ್ಕೊಂಡಿದ್ಯಾ. ಈಗಿನ ಕಾಲದಲ್ಲಿ ಡ್ರಾಪ್ ಕೊಡು ಅಂದ್ರೆ ಕೊಡೋದು ಕಷ್ಟ, ಅಂತದ್ರಲ್ಲಿ ಕಾರೇ ಕೊಟ್ಬಿಟ್ಟಿದ್ದಾನೆ ನಿನ್ ಸ್ನೇಹಿತ. ನಾನು ನೋಡ್ತೀನಪ್ಪ, ಮನೇಲಿ ಮಗ ಸೊಸೆ ಸಿನಿಮಾ ಕೊಟ್ಟು ನಿಂತಿದ್ದಾರೆ, ಮೊಮ್ಮಗ ಒಬ್ನೇ ಇರ್ತಾನೆ. ಮಗ ಕಾರ್ ತಗೊಂಡಿದ್ದೇನೆ ಹೊಸದಾಗಿ, ಕಾಫಿ ಕುಡ್ಕೊಂಡು ಹೋಗು. ಆಗೋ ಆಗೋ. ಅಲ್ಲೇ ನಿನ್ ಮನಸ್ಸಿನಲ್ಲಿ ಏನ್ ಬರುತ್ತೆ ಅನ್ನೋದು ನಿನ್ ಸೊಸೆಯರಿಗೆ ಎಷ್ಟು ಚೆನ್ನಾಗಿ ತಿಳಿದ್ಬಿಡುತ್ತೆ ಇಷ್ಟು ಬೇಗ. ಸಂಸಾರ ಅಂದ್ರೆ ಹೀಗಿರ್ಬೇಕಪ್ಪ. ಎಂತದು ಮಾರ ಇದೆ? ಪ್ರಪಂಚದಲ್ಲಿ ಯಾರು ಕಾರು ಕಂಡೇ ಇಲ್ಲವಾ? ಅವಳ ಗಂಡನದು ಒಪ್ಪನದೇ ಕಾರ. ಬನ್ನಿ ಕಾರು ನೋಡಿ ಹೇಗಿದೆ ಅಂತ ಒಂದು ಮಾತು ಕೇಳಿದಳ. ಅದು ಬಿಡಿ, ನಮ್ಮನ್ನೆಲ್ಲ ಕಾರಲ್ಲಿ ಒಂದು ಸುತ್ತು ಕೊಂಡೊಯ್ಯಬಹುದಿತ್ತು. ಅವಳ ಗಂಡನಿಗೆ ಹೇಳಿ ಅದು ಮಾಡಲಿಲ್ಲ. ಅರೆ, ನೀನ್ ಯಾಕೆ ಹೀಗಾಡ್ತಿದ್ಯಾ? ಇವತ್ತಾನೆ ಕಾರ್ ತಗೊಂಡಿದ್ದಾನೆ, ಕರ್ಕೊಂಡು ಹೋಗ್ತಾನೆ ಬಿಡು. ಅದಕ್ಕೆ ರಮೇಶ, ನನ್ ಸ್ಕೂಲ್ವರೆಗೂ ಡ್ರಾಪ್ ಕೊಡ್ತೀಯಾ ಅಂತ ಕೇಳ್ತೀರಾ? ಕೇಳಿದ್ರಿ ಏನ್ ತಪ್ಪೆ? ಅಯ್ಯೋ ಇಡ್ಯಾ ರಮ್ಯಾ, ನನ್ ಕಾರು ಅಂತ ಹೊಡ್ಕೊಳ್ತಿದ್ದಾಳೆ. ನೀವೇನಾದ್ರು ಅಂತ ಕೇಳ್ಬಿಟ್ರೆ ನನ್ಗೆ ಅವಮಾನ. ಅಲ್ಲ, ಎಲ್ಲೋ ಓದಿದ್ ನೆನಪು ಬರ್ತಾ ಇದೆ. ಈ ಅಸೂಯೆಗೆ ಇನ್ನೊಂದು ಹೆಸರೇ ಹೆಣ್ಣಂತೆ ಅಲ್ವೇನೆ? ನಮಸ್ಕಾರ ಶ್ರುತಿ ಅವರೇ. ಬನ್ನಿ ಯಾಕೆ ಶೂಟಿಂಗ್ ಇಲ್ಲವಾ? ಈಗ ತಾನೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ. ನಾಳೆ ಶೆಡ್ಯೂಲ್ ಏನು ಅಂತ ನೋಡ್ತಾ ಇದ್ದೀನಿ. ಓ, ಮಹೇಂದ್ರ ಅವ್ರ ಎಲ್ರಿ? ಕಾಣಿಸ್ತಾ ಇಲ್ಲ. ನಮ್ಮ ಯಜಮಾನ್ರು ಸಂದೇಶ್ ನಾಗರಾಜ್ ಅವ್ರ ಶೂಟಿಂಗ್. ನನ್ನನ್ನು ಕೇಳಿದ್ರೆ ನಾನು ಹೇಳುದಿಲ್ವಾ? ನೀವಿಬ್ರು ನನ್ನ ಪ್ರಶ್ನೆ ಕೇಳ್ಬೇಕಾದ್ರೆ ನನ್ನನ್ನು ಕೇಳ್ಬೇಡಿ, ಅವ್ರನ್ನ ಕೇಳಿ ಎಲ್ಲ ಹೇಳ್ತಾರೆ. ಆದ್ರೆ ಈ ಪ್ರಶ್ನೆನ ನಾನು ನಿಮ್ಮ ಹತ್ರನೇ ಕೇಳ್ಬೇಕು. ಅಂಥದ್ದೇನು? ನಿಮ್ ಮದುವೆ ಆಗಿ 2 ವರ್ಷ ಆಯ್ತು. ಇನ್ನೂ ಏನು ವಿಶೇಷ ಇಲ್ವಾ? ಈ ಪ್ರಶ್ನೆನ ನನಗ್ ನಮ್ಮ ಯಜಮಾನ್ರೆ ಕೇಳಲಿಲ್ಲ. ಹೌದಾ? ಅದ್ ಸರಿ, ಏನ್ ವಿಶೇಷ ಇವತ್ತು? ಏನೂ ಇಲ್ಲ, ನಾವೆಲ್ಲ ನಿಮ್ಮನ್ನು ನಮ್ಮ ಮನೆಗೆ ಊಟಕ್ಕೆ ಕರಲಿಕ್ಕೆ ಬಂದದ್ದು. ಅಭಿಮಾನಿಗಳು ಕರೆದ್ರೆ ನಾ ಬರಲ್ಲ ಅಂತೀನ? ಅಭಿಮಾನಿಗಳೇ ನನ್ನ ಆಸ್ತಿ, ಖಂಡಿತ ಬರ್ತೀನಿ. ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅಂದ್ರೆ ನನಗೆ ನಂಬಲಿಕ್ಕೆ ಆಗುತ್ತಿಲ್ಲ. ಅಮ್ಮ ತಾಯಿ, ನೀ ಸುಮ್ನಿರಮ್ಮ. ನೀನ್ ಯಾರ್ದಾದ್ರು ಮನೆಗೆ ಹೋದ್ರೆ ಅವ್ರ ಹತ್ರ ಏನ್ ಮಾತಾಡ್ಬೇಕು, ಅವ್ನ ಮನೆ ಕರಿಬೇಕಾ ಬೇಡವಾನ ಪರಿಜ್ಞಾನೇನೇ ಇರೋದಿಲ್ಲ. ದೊಡ್ಡ ಶ್ರುತಿ ಮನೆ ಕರೆದ್ಬಿಟ್ಲು. ಯಾಕೆ? ನಾನು ಶ್ರುತಿ ಅಭಿಮಾನಿ, ಅವರನ್ನು ಕರೆದದ್ದು ತಪ್ಪ? ಮನೆ ಕರೆಯೋ ತಪ್ಪಲ್ರಿ, ಯಾರನ್ನ ಕರೆಯಕತ್ತೇವ ಅನ್ನೋದು ಮುಂದಾಲೋಚನೆ ಇರ್ಬೇಕು. ಅಂದ್ರೆ ಶ್ರುತಿ ನಮ್ಮನೆ ಬಂದು ಹೋದ್ಮೇಲೆ ಅವ್ರ ಹತ್ರ ಏನ್ ಹೇಳ್ಕೊಡ್ತಾಳೆ ಅಂತ ಗೊತ್ತೇನೆ? ಅಯ್ಯ, ಮನೆ ಒಬ್ರು ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಫರ್ನಿಚರ್ಗಳೇ ಇರ್ಲಿಲ್ಲ, ಕೂತ್ಕೊಳಕೊಂದ್ ಕುರ್ಚಿ ಇರ್ಲಿಲ್ಲ, ಕಲರ್ ಟಿವಿ ಇಲ್ಲ, ಫ್ರಿಡ್ಜ್ ಇಲ್ಲ, ಫೋನ್ ಅಂತ ಮೊದ್ಲೇ ಇಲ್ಲ ಅಂತ ಹೇಳ್ಕೊಳ್ತಾಳೆ. ಮೊದ್ಲೇ ಅವಳು ದೊಡ್ಡ ಫಿಲಂ ಸ್ಟಾರು. ಅವಳು ನಮ್ಮ ಮನೆ ನೋಡಿ ಏನ್ ಹೇಳ್ತಾಳೆ ಅಂತ ಯೋಚನೆ ಮಾಡೋದು ಬೇಡವಾ? ಅಯ್ಯೋ ಮಾರಾಯ್ತಿ, ಇದು ನನ್ನ ಮಂಡೆಗೆ ಹೊಳೆಯಲೇ ಇಲ್ಲ. ಅದಕ್ಕೆ ಹೇಳುವುದು, ಈ ಮನೆಯಲ್ಲಿ ಏನು ತಂದರೂ ಕಷ್ಟ. ರೀ 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 ರೀ, ಇವತ್ತು ನಾವೆಲ್ಲ ಶ್ರುತಿ ಮನೆಗೆ ಹೋದದ್ದು. ಶ್ರುತಿ ನಮ್ಮ ಮನೆಗೆ ಬರ್ಲಿಕ್ಕೆ ಒಪ್ಪಿದುಂಟು. ಹೌದಾ? ಅವಳಿಗೆ ಸ್ವಲ್ಪ ಕೂಡ ಜಂಬನಿಲ್ಲ, ಗೊತ್ತಾ? ಹೌದಾ? ಶ್ರುತಿ ಅವ್ರ ನಮ್ಮ ಮನೆ ಊಟ ಕರೆದಾಗಿಂದ ನಿಮ್ ಅತ್ತಿಗೆಯವ್ರ ಕಾಲ್ ಭೂಮಿನಾಗ ಇಲ್ರಿ, ಕುಡ್ದಾಡಕತ್ತಾರ. ಅದಲ್ರಿ, ಶ್ರುತಿಯವ್ರ ನಮ್ಮ ಮನೆ ಬರಾಕತ್ತಾರ ಅಂತ ಹೇಳಿ ಇಷ್ಟು ಲೀಸ್ಟ್ ಮಾಡ್ಕೊಂಡಾರ್ರಿ. ಬಹಳ ಸಂತೋಷ ಕಣೆ. ನಾನ್ ಬೇಕಾದ್ರೆ ಅರ್ಧ ದಿನ ರಜಾ ಹಾಕ್ತೀನಿ,
ನಿನಗೇನಾದ್ರೂ ಸಹಾಯ ಆಗುತ್ತಲ್ಲ, ಯಾಕೆ ಯೋಚನೆ ಮಾಡ್ತೀಯಾ? ಅಯ್ಯೋ ನನ್ನ ಯೋಚನೆ ಅದಲ್ಲ ರೀ. ಮತ್ತೆ ಅವಳು ಬಂದ್ರೆ ಎಲ್ಲಿ ಕೂಡ್ಸೋದು? ನಮ್ಮನೇಲಿರೋದು ಈ ಮುರ್ಕುಲ್ ಸೋಫಾ, ಇದೊಂದು ಕುರ್ಚಿ, ಇದೊಂದು ಮುರ್ಕುಲ್ ಮಂಚ. ನಾನ್ ಮದ್ವೆ ಬಂದಾಗಿಂದ ಇದ್ರಲ್ಲಿ ಎಲ್ಲ ಸಂಸಾರ ಮಾಡಾಯ್ತು. ರಾಧಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಮ್ಮ ಮುಂಚೆ ಏನಾಗಿದ್ರು? ಕಂಡಕ್ಟರ್ ಆಗಿದ್ರು. ನಿಜ ತಾನೇ? ಪದ್ಮಶ್ರೀ ಮುಂಚೆ ಹೇಗಿದ್ರು? ಹಾಲು ಇತ್ತಿದ್ರಂತೆ. ಹಾಗೆ ಈ ಶ್ರುತಿ ಕೂಡ ಮುಂಚೆ ಹೇಗಿದ್ರು? ಅಯ್ಯೋ ಅವಳ ಚರಿತ್ರೆ ಎಲ್ಲ ಇವಳ ಹತ್ರ ಇದೆ ರೀ. ಎಲ್ಲ ಇದೆ, ನಿಧಾನ ಕೇಳೋಣ. ಅವ್ರಿಗೆಲ್ರಿಗೂ ಕಷ್ಟ ಅಂದ್ರೆ ಏನು ಅಂತ ಗೊತ್ತು ಕಣೆ. ಅಯ್ಯೋ ಅವ್ರು ಹೇಗಿದ್ರು ಅನ್ನೋದು ಮುಖ್ಯ ಅಲ್ಲ, ಈಗ ಹೇಗಿದ್ದಾರೆ ಅನ್ನೋದು ಮುಖ್ಯ. ಶ್ರುತಿ ಅವ್ರ ಈ ಮನೆಗ್ ಬಂದ್ಮೇಲೆ ನಮ್ ರೂಮ್ ಬರ್ದೇ ಇರ್ತಾರೇನ್ರಿ? ನಮ್ಮನ್ನ ಆಡ್ಕೋದೇ ಇರ್ತಾರೇನ್ರಿ? ಅದಕ್ಕೇನ್ ಮಾಡುವಂತೆ ಈಗ? ಅಲ್ಲ, ಮನೆಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಒಂದು ಸರಿಯಾದ ಚೇರ್ ಇಲ್ಲ, ಟಿವಿ ಫ್ರಿಡ್ಜ್ ಅಂತೂ ಮೊದಲೇ ಇಲ್ಲ. ಏನಾದ್ರೂ ತರೋಣ ಅಂದ್ರೆ ನಿಮ್ಮ ತಂದೆಯವರು ಕೇಳ್ತಾರೆ, ಇದು ಯಾಕೆ ಬೇಕಿತ್ತು, ಅದು ಯಾಕೆ ಬೇಕಿತ್ತು, ದುಡ್ಡು ಉಳಿಸಬಹುದಿತ್ತಲ್ಲ ಅಂತ. ಈ ಸಲ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಮನೆಗೆ ಬೇಕಾದ ಎಲ್ಲ ಥಿಂಗ್ಸ್ ಅನ್ನು ತರುವುದು. ಅವರು ಒಪ್ಪಲಿ ಬಿಡರಿ, ತಂದ ನಂತರ ನೋಡಿಕೊಳ್ಳುವ. ರಾಧಾ, ಯಾರ್ಯಾರಿಗೋಸ್ಕರ ನಾವು ಹೇಗೇಗೋ ಬದುಕೋಕ್ ಆಗೋದಿಲ್ಲ ಕಣೆ. ನಿನಗೆ ಗೊತ್ತು, ನನ್ನ ಸಂಬಳದಲ್ಲಿ ಸರಿಯಾಗಿ 1000 ರೂಪಾಯಿನ ತಂದೆಯವ್ರಿಗೆ ಕೊಡ್ತೀನಿ, ಮಿಕ್ಕಾದೆಲ್ಲ ತಂದು ನಿನ್ ಕೈಗೆ ಕೊಡ್ತಿದ್ದೀನಿ. ಅದ್ರಲ್ಲಿ ನೀನೇನೇನ್ ಬೇಕೋ ತಂದ್ಕೊ ಹೋಗೆ, ಸುಮ್ಮನೆ ನನಗೆ ತೊಂದರೆ ಕೊಡ್ಬೇಡ. ಕರೆಕ್ಟ್ ರೀ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಅದು ಎಲ್ಲ ತಂದ್ಬಿಡ್ತೀನಿ. ಅದ್ ಸರಿ, ಇದಕ್ಕೆಲ್ಲ ಎಲ್ಲಿಂದ ತರ್ಲಿ ರೊಕ್ಕ? ನಾನೊಂದು ಚೀಟಿ ಹಾಕಿದ್ದೀನಲ್ಲ, ಅದನ್ನು ಎತ್ತುವುದು ಮತ್ತೆ ಇನ್ಸ್ಟಾಲ್ಮೆಂಟ್ ಕಟ್ಟುವುದು. ಆ ಇನ್ಸ್ಟಾಲ್ಮೆಂಟ್ ಕಟ್ಟೋಷ್ಟ್ರಲ್ಲಿ ಇಲ್ಲಿವರೆಗೂ ದಿನಕ್ಕೆ ಇಬ್ಬಿಬ್ರ ಮೇಲೆ ಚಪ್ಪಡಿ ಏರ್ಸ್ತಾ ಇದ್ದೆ, ಈಗ ಎಷ್ಟೆಷ್ಟು ಜನರ ಮೇಲೆ ಏರ್ಸ್ಬೇಕೋ ಏನೋ. ಅದೆಲ್ಲ ನಂಗೆ ಗೊತ್ತಿಲ್ರಿ, ತಂದ್ ಕೊಡ್ತೀರಾ ಇಲ್ವೋ? ತಂದ್ಕೊಡ್ತೀನಮ್ಮ. ಅದ್ ಸರಿ, ನಮ್ ಮನೆ ಫರ್ನಿಚರ್ಸ್ ಅನ್ನ ತಗೊಳ್ತೀವಿ, ಹಾಲ್ ಫರ್ನಿಚರ್ ಏನ್ ಮಾಡೋದು? ಹೌದಲ್ಲ, ಒಂದು ಕೆಲಸ ಮಾಡುವ, ಅದನ್ನೆಲ್ಲ ನಾವೆಲ್ಲ ಶೇರ್ ಮಾಡುವ. ಕರೆಕ್ಟ್ ಅಲ್ಲವಾ?